ಸೌಜನ್ಯ ಕೇಸ್ ಬಂದ್ಬಿಟ್ಟು 15 ವರ್ಷದಿಂದ ಅದಕ್ಕೆ ನಮ್ಗೆ ಲಿಂಕ್ ಮಾಡಬೇಡಿ. ಒಂದು ಕ್ಲಿಯರ್ ಮಾಡ್ತೀನಿ. ಸಮೀರ್ ಅವ್ರದ್ದು 3 days ಬ್ಯಾಕ್ ಬಂದಿದ್ದು ನಮ್ಗೆ ಗೊತ್ತಿಲ್ಲ. ನಮ್ದು ಇದು ಫಿಕ್ಸ್ ಆಗಿದ್ದು 15 days ಬ್ಯಾಕ್. ನಿಮ್ ಮೂವಿನ ಒಂದು ಮಗು ತರ ಹೊರಗಡೆ ಔಟ್ಪುಟ್ ಕೊಟ್ಟಿದ್ದಾರೆ. ನಿಮ್ ಮೂವಿನ ನೋಡಿ ಏನ್ ಅನಿಸ್ತು ಸರ್ ನಿಮ್ಗೆ? ಟು ಬಿ ಫ್ರಾಂಕ್, ನಿನ್ನೆ ತನಕ ಟೆನ್ಷನ್ ಆಗಿಲ್ಲ. ಇವರೆಲ್ಲ ಆಕ್ಚುಲಿ ಟೆನ್ಷನ್ ಆಗಿತ್ತು. ಇನ್ಫ್ಯಾಕ್ಟ್ ಹೀರೋಯಿನ್ ಹೇಳ್ತಾರೆ ಇಷ್ಟು ರಿಲೀಸ್ ಆಗಿದೆ ಅವ್ರ ಟೆನ್ಷನ್ ಅಲ್ಲೇ ಆರಾಮಾಗಿದೆ. ಬಟ್ ನೈಟ್ ಸ್ವಲ್ಪ ನಿದ್ದೆ ಆಗಿಲ್ಲ. ಬೆಳಿಗ್ಗೆ ಬಂದಾಗ ಎಲ್ಲ ಚೆನ್ನಾಗಿ ತಗೊಳ್ತಾರೆ ಅಂತ ಗೊತ್ತಿದೆ. ಆಫೀಸ್ ಮೂವಿ ಸಬ್ಜೆಕ್ಟ್ ನೀವು ಮಾಡಿದಾಗ ನಿಮ್ ಟೀಮ್ ವರ್ಕ್ ನಿಮ್ಗೆ ಹೇಗಿತ್ತು? ನಿಮ್ ಟೀಮ್ ವರ್ಕ್ ಅನ್ನೋದಕ್ಕೆ ನಮ್ ಟೀಮ್ ಅಂತಲ್ಲ, ಇದು ನಮ್ ಫ್ಯಾಮಿಲಿ ತರ ಇತ್ತು. ಎಲ್ಲರೂ ನಾವ್ ಹೆಂಗಿದ್ವಿ ಅಂದ್ರೆ ಇವತ್ತಿಗೂ ಇದು ಸಾತ್ವಿಕ್ ಅವ್ರನ್ನೆಲ್ಲ ಮೀಟ್ ಆದಾಗ ಹೆಂಗಿರ್ತೀವಿ ನಾವೊಂಥರ ಸಿನಿಮಾದಲ್ಲಿ ನಾವೆಲ್ಲ ಫ್ರೆಂಡ್ಸು, ಈ ಕ್ಯಾರೆಕ್ಟರ್ಗಳಿಂದ ನಾವು ಚಿಕ್ಕ ವಯಸ್ಸಿಂದ ಬೆಳೆದು ಬಂದಿರೋ ತರ ಇದೀವಿ. ಇವತ್ತು ಮೊನ್ನೆ ಒಂದು ಮೈಸೂರು ಒಂದು ಪ್ರಮೋಷನ್ಸ್ ಹೋಗಿದ್ವಿ. ರಶ್ಮಿ ಅವರೆಲ್ಲ ಅವ್ರ ಫ್ರೆಂಡ್ ಎಲ್ಲ ಬಂದು ಎಲ್ಲ ರೇಗಿಸ್ಕೊಂಡು ಹೆಂಗಿತ್ತು ಅಂತ ನಮ್ಗೆ ಸೀರಿಯಸ್ಲಿ ಇದೊಂದು ಸಿನಿಮಾ ತಂಡ ನಾವು ಫಸ್ಟ್ ಇಂದಲೂ ಫ್ರೆಂಡ್ಸ್ ಅಂತ. ವೀಕ್ಷಕರು ಬಂದು ನೋಡೋದಕ್ಕೆ ಸೊ ಇಲ್ಲಿ ಒಂದು ತುಂಬಾ ಒಳ್ಳೆ ಮೆಸೇಜ್ ಇದೆ. ಸೊ ಮೂಲತಃ ಇವರು ಯೂಟ್ಯೂಬರ್ ಆಗಿರೋದ್ರಿಂದ ಸೊ ಅದ್ರ ಮೇಲೆ ಒಂದು ಕಾನ್ಸೆಪ್ಟ್ ಇರೋದು ಇದು. ಸೊ ನೀವು ಬಂದು ನೋಡ್ಬೋದು ಎಷ್ಟು ಸ್ಟ್ರಾಂಗ್ ಇದೆ ಆ ಮೆಸೇಜ್ ಅಂತ. ಸೊ ಇನ್ಫ್ಯಾಕ್ಟ್ ನಾವು ಫಸ್ಟ್ ಕಮರ್ಷಿಯಲ್ ಮಾಡಬೇಕು ಅಂತ ಎಲ್ಲೂ ಅನ್ಕೊಂಡೇ ಇರಲಿಲ್ಲ. ಸೊ ಹಂಗಾಗಿ ಡೈರೆಕ್ಟರ್ನು ಸರ್ ಇಲ್ಲ ಕಮರ್ಷಿಯಲ್ ಯಾವುದೇ ಕಾರಣಕ್ಕೂ ಇಲ್ಲ ಸರ್, ಇಲ್ಲಿ ಇರೋದೇ ಒಂದು ಮೆಸೇಜ್ ಅಂದ್ಬಿಟ್ಟು ಒಂದು ವಿಡಿಯೋ ತೋರಿಸೋದು. ಆ್ಯಕ್ಚುಲಿ ಇದು ಸರ್ ನಮ್ಮಲ್ಲೇ ಜಾಸ್ತಿ ತೋರಿಸೋದು. ಇದು NDTV ತನಕ ಹೋಗಿದೆ, ನಿಮ್ಗೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಸರಿ ಆಯ್ತು ಸರ್ ಅಂತ ಒಂದು 2 ಸಲ ಟೈಮ್ ತೊಗೊಂಡು ಎಲ್ಲ ಶುರು ಮಾಡ್ಬಿಟ್ಟಿದ್ದು ಆ್ಯಕ್ಚುಲಿ ಆಲ್ರೆಡಿ. ಸೊ ಆಯ್ತು ಮಾಡೋಣ ತಗೊಳ್ಳಿ, ನೀವು ಮುಗಿಸಿ. ನಾನು ಜಾಸ್ತಿ ಸೆಟ್ಸಿಗಂತೂ ಬರೋಕ್ಕಾಗಲ್ಲ, ಏನಿದ್ರು ನೀವೇ ನೋಡ್ಕೋಬೇಕು ಅಂತ. ಇವತ್ತುವರೆಗೂ ಏನಿದ್ರು ಇವರಿಬ್ಬರೇ ನೋಡ್ಕೊಳ್ತಾರೆ ಹೊತ್ತು ನಾನು ಅದಕ್ಕೆ ಜಾಸ್ತಿ ತಲೆ ಹಾಕಿದ್ದೇ ಇಲ್ಲ. ಕಂಪ್ಲೀಟ್ ಇವರೇ ಪ್ರೊಡ್ಯೂಸರ್ಸ್ ನನ್ನ ಲೆಕ್ಕಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ ಸಂತೋಷ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ದೀರಾ, ತುಂಬಾ ಥ್ಯಾಂಕ್ಸ್. ಅದೊಂದು ಹೇಳ್ಬಿಡ್ತೀನಿ. ಇಲ್ಲ ಏನಂದ್ರೆ ಅವ್ರ ಹೆಸರು ಲಕ್ಷ್ಮೀಕಾಂತ್ ರೆಡ್ಡಿ ಅಂತ. ನಮ್ಗೆ ಲಕ್ಷ್ಮೀ ಮಾತ್ರ ಕೊಟ್ಟಿದ್ರು. ಅವ್ರು ಯಾವತ್ತೂ ಸಿಟ್ಟಿಗೆ ಬಂದಿಲ್ಲ, ಏನಕ್ಕೂ ಬಂದಿಲ್ಲ. ಇವತ್ತು ರಿಲೀಸಿಗೂ ಅವರು ಬಂದಿ ಸರ್ ಅಂತ ನಿನ್ನೆ ಕೇಳ್ಕೊಂಡಾಗ ಬಂದಿದ್ದಾರೆ. ಥ್ಯಾಂಕ್ ಯು. ಹಾಗೆ ಸಾತ್ವಿಕ ಬಗ್ಗೆ ನೋಡಬೇಕು. ಫಸ್ಟ್ ಅವರು 5 days 6 days ಶೂಟಿಂಗ್ ಆದ್ಮೇಲೆ ಅವರು ಅಮೌಂಟ್ ಕೇಳಿದ್ರು. ಅಲ್ಲಿ ತನಕ ಅಮೌಂಟು ಮಾತಾಡಿಲ್ಲ, ಕತೆ ಒಪ್ಕೊಂಡು ಫಸ್ಟ್ ನಮಗೆ ಆ್ಯಕ್ಚುಲಿ ಮೊದಲು ಫ್ರೆಂಡ್ ಇಲ್ಲ ಇವರು. ಅವ್ರ ಫ್ರೆಂಡಿಂದ ನನಗೆ ಫ್ರೆಂಡ್ ಆದರು. ನಾವು ಧರ್ಮಸ್ಥಳದಿಂದ ಬರುವಾಗ ಅವರು ಸ್ಟೇಟಸ್ಗೆ ಹಾಕೊಂಡಿದ್ವಿ ಅವ್ರ ಫೋಟೋ. ಅಲ್ಲಿ ನೋಡಿ ಅವ್ರ ನಂಬರ್ ತೊಗೊಂಡು ಕಾಲ್ ಮಾಡಿದ್ವಿ. ಸಕಲೇಶ್ಪುರ ಘಾಟ್ ಹತ್ತಿದ್ವಿ, ಅಲ್ಲಿ ಫೋನ್ ಮಾಡಿದ್ವಿ. ಸರಿ ಸರ್ ನಾಳೆ ಬಂದು ಮೀಟ್ ಆಗ್ತೀವಿ. ಕತೆ ಎಲ್ಲ ಕೇಳ್ಕೊಂಡು ಹೋದ್ರು. ನಮ್ಗೆ ಭಯ, ಯಾಕಂದ್ರೆ ಅವ್ರೊಂದು 12 ಸಿನಿಮಾ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದ್ರು. ಅವ್ರದ್ದು ಕೃಷ್ಣ ರುಕ್ಮಿಣಿಯಿಂದ ನಾನು ಅವ್ರ ಅಭಿಮಾನಿ ಸೀರಿಯಲಿಂದ. ಮತ್ತೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ, ಸರ್ ಏನು ಸರ್ ಅದು ಅಮೌಂಟೇ ಹೇಳಿಲ್ಲ, ಹೆಂಗೆ ಏನು ಅಂತೇಳಿ. ನಾಳೆ ಅಥವಾ ನಾಡ್ದು ಶೂಟಿಂಗ್ ಬರ್ಬೇಕು, ಅವರು ಬರ್ತೀನಿ ಅಂತ ಹೇಳಿದ್ರು. ಅತಿ ಮೂವಿನಲ್ಲೂ ಚೆನ್ನಾಗಿ ಮಾಡಿದ್ರು ಸರ್. ನಾವು ಪ್ರಮೋಷನ್ ಮಾಡಿದ್ವಿ. ಲೋಕೇಂದ್ರ ಅವರು ಲೀಡ್ ರೋಲು, ಮತ್ತೆ ಸೆವೆನ್ ರಾಜ್ ಅವರು ಇದು ಸರ್ ಪ್ರೊಡ್ಯೂಸರ್ ಆಗಿ. ಅದೇ ನಮ್ದು ಕತೆ ಕೇಳ್ಕೊಂಡು ಹೋದ್ರು. ನಮ್ಗೆ ಭಯ, ನಮ್ ಬಜೆಟ್ಗಿಂತ ಮೀರಿ ಅಲ್ಲಿ ಕೇಳ್ತಾರೇನೋ ಒಂದು ಟೆನ್ಷನ್ ಇದೆ. ಶೂಟಿಂಗ್ ಬಂದ್ರು. ಶೂಟಿಂಗ್ ಬಂದಾಗಲೂ ಅಮೌಂಟ್ ಕೇಳ್ತಾ ಇಲ್ಲ. ನಾವೇ ತಮಾಷೆ ಮಾಡ್ಕೊಂತ ಇದ್ವಿ, ಏನೋ ಅಮೌಂಟ್ ಏನೋ ಕೇಳಲ್ಲ, ಫ್ರೀಯಾಗಿ ಮಾಡ್ಬೋದು. ಆಮೇಲೆ ನಾವೇ ಫೋರ್ಸ್ ಮಾಡಿ ಕೇಳಿದ್ವಿ, ಕೊಡ್ಲೇಬೇಕಲ್ವಾ, ರೆಸ್ಪೆಕ್ಟ್ ಅಂತ ಇದೇ ಇರುತ್ತೆ. ಇಲ್ಲ ಸರ್ ನೀವೇನಾದ್ರೂ ಕೊಡಿ ಅಂತ ಹೇಳಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಶೂಟಿಂಗ್ ಶುರು ಆಯ್ತು. ಅವರು ಅದೇ ಹೇಳ್ತಾ ಇದ್ರು, ಸರ್ ನನ್ನ ಸಾಂಗ್ ಶೂಟ್ ಕರೆದೇ ಇಲ್ಲ, ನೀವು ಸಾಂಗಲ್ಲೆಲ್ಲ ಇದ್ದೀನಿ ಹೆಂಗೆ? ಅದೆಲ್ಲ ಡೈರೆಕ್ಟ್ರಿಗೆ ಕೇಳಿ. ಯಾಕಂದ್ರೆ ಒಂದು ಬಜೆಟಲ್ಲಿ ಹಾಕೊಂಡಾಗ ಡೈರೆಕ್ಟ್ ತಲೆ ಓಡಿಸ್ಬಿಟ್ಟು ಎಲ್ಲ ಕಡೆನೂ ಫುಟೇಜ್ ತಗೊಂಡು ಎಲ್ಲಿ ಯೂಸ್ ಮಾಡಬೇಕು ಅಲ್ಲೆಲ್ಲ ಕಡೆ ತುಂಬ ಚೆನ್ನಾಗಿ ಯೂಸ್ ಮಾಡಿದ್ರು. ಥ್ಯಾಂಕ್ ಯು ಡೈರೆಕ್ಟರ್. ಮತ್ತೆ ಸ್ಪೆಷಲಿ ಥ್ಯಾಂಕ್ಸ್ ಡೈರೆಕ್ಟ್ರಿಗೆ. ನಮ್ದು ಡೈರೆಕ್ಷನ್ ಟೀಮಲ್ಲಿ ಒಂದು 15 ಜನ ಇಲ್ಲ. ಥಿಯೇಟರ್ ವಿಸಿಟ್ ಎಲ್ಲ ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಫಸ್ಟ್ ಡೇ ಫಸ್ಟ್ ಶೋ ಇವತ್ತು ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ, ಮತ್ತೆ ಆಡಿಯನ್ಸ್ ಎಲ್ಲ ಫುಲ್ ಆಗಿದ್ರು. ಥಿಯೇಟರ್ ವಿಸಿಟ್ ಏನ್ ಮಾಡ್ಕೊಂಡಿದ್ದೀರಾ? ಅದೆಲ್ಲ ಪ್ಲಾನ್ ಮಾಡ್ಕೊಂಡಿದೀವಿ. ಡೈರೆಕ್ಟರ್ ಮತ್ತೆ ಶ್ರೀರಣ್ಣನ ಬಗ್ಗೆ ಸ್ಪೆಷಲಿ ಥ್ಯಾಂಕ್ಸ್ ಹೇಳ್ಬೇಕು. ಇಡೀ ಸೆಟ್ ಅಲ್ಲಿ ಡೈರೆಕ್ಷನ್ ಟೀಮಲ್ಲಿ ಇದ್ದಿದ್ದು ಅವರಿಬ್ಬರೇ, ಯಾರಿಗೂ ಗೊತ್ತಿಲ್ಲ ಇದು. ಯಾವ ಸಿನಿಮಾನು ನಡೆಯಲ್ಲ ಈ ಥರ. ಅವರು ಪ್ರೊಡಕ್ಷನು ಆ್ಯಕ್ಚುಲಿ ಊಟದ್ದು ಅವರೇ ನೋಡ್ಕೊಳ್ಬೇಕಿತ್ತು. ಶ್ರೀರಣ್ಣ ಅಂತೂ ಪ್ರತಿಯೊಂದು ನೋಡ್ಕೊಳ್ಬೇಕಿತ್ತು. ಸ್ಪೆಷಲ್ ಥ್ಯಾಂಕ್ಸ್ ಮಂಜೇಶ್ ಅಂಡ್ ಶ್ರೀರಣ್ಣ. ಯಾಕಂದ್ರೆ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ನಾವೊಂದು 22 ದಿವಸ ಶೂಟ್ ಮಾಡಿದೀವಿ, ಒಂದು 11 ದಿವಸ ಸಾಂಗ್ ಶೂಟಿಂಗ್ ಹೋಗಿದ್ವಿ. ಎಲ್ಲವತ್ತು ಪ್ಲಾನಿಂಗ್ ಅಲ್ಲೇ. ನನ್ನ ಪ್ರೆಸ್ ಮೀಟಲ್ಲೂ ಹೇಳಿದ್ದೀನಿ, ನಮ್ಗೆ ಏನು ಬಜೆಟ್ ಕೊಟ್ಟಿದ್ರು ಅದು ಮೀರಿಸಿಲ್ಲ. ಇವತ್ತು ಈ ಪ್ರಮೋಷನ್ ಟೋಟಲ್ ಎಷ್ಟು ತಿಂಗಳು ತಗೊಳ್ತು ಸರ್ ಪ್ರೀ ಪ್ರೊಡಕ್ಷನ್? ಮತ್ತೆ ಇಲ್ಲ, ನಮ್ಮ ಶೂಟಿಂಗ್ ಅಲ್ಲಿ 30 ದಿನದಲ್ಲೇ ಮುಗಿಸ್ಬಿಟ್ಟಿದೀವಿ. ಮಧ್ಯ ಏನೋ ಸಬ್ಜೆಕ್ಟ್ ಎಲ್ಲೂ ಮಿಸ್ ಆಗಿಲ್ಲ. ನಮ್ಗಳ ಸಮಸ್ಯೆಯಿಂದ ನಮ್ ರಿಲೀಸ್ ಆವಾಗಲೇ ಆಗ್ಬೇಕಿತ್ತು.
ಥಿಯೇಟರ್ಗಳ ಪ್ರಾಬ್ಲಮ್ಮು ಮತ್ತೊಂದು. ಬಟ್ ಇವಾಗ ಇರೋ ಬರ್ನಿಂಗ್ ಇಶ್ಯೂ ಸೌಜನ್ಯ ಕೇಸ್ಗೂ ಇದಕ್ಕೂ ಸ್ವಲ್ಪ ಸಿಮಿಲಾರಿಟಿ ಅಂದ್ರೆ ಹೆಣ್ಮಗಳ ಪಾತ್ರನ ಅವರು ಧೈರ್ಯವಾಗಿ ಪಾತ್ರ ಸಮೀರ್ ಅವರು ರೈಟ್ ಟೈಮ್ ಅಲ್ಲಿ ನೀವು ಸಮೀರ್ ಅವ್ರ ಬಗ್ಗೆ ಇಲ್ಲ ಮಾತಾಡ್ತಾ ಸಮೀರ್ ಅವರು ಈ ಟೈಮಿಗೆ ಯೂಟ್ಯೂಬರ್ ಆಗಿದ್ದಾರೆ 3 days ಬ್ಯಾಕ್ ದುಡ್ಡು ಅಂದ್ರೆ ಆಲ್ ಓವರ್ ಇಂಡಿಯಾ ಎಲ್ಲ ವೈರಲ್ ಆಗಿದೆ 50 ಮಿಲಿಯನ್ ಅಷ್ಟು ಜನ ನೋಡಿದ್ದಾರೆ. ಮೇಡಮ್ ಅದೇ ಪಾತ್ರ ಯೂಟ್ಯೂಬರ್ ಆಗಿ ಅದೇ ಪಾತ್ರ ನಿರ್ವಹಿಸಿದ್ದಾರೆ. ಅದೊಂದು ಕ್ಲಿಯರ್ ಮಾಡಿ ಬಿಡ್ತೀವಿ. ಸೌಜನ್ಯ ಕೇಸ್ ಬಂದ್ಬಿಟ್ಟು 15 ವರ್ಷದಿಂದ ಅದಕ್ಕೂ ನಮ್ಗೂ ಲಿಂಕ್ ಮಾಡಬೇಡಿ. ಒಂದು ಕ್ಲಿಯರ್ ಮಾಡ್ತೀನಿ. ಸಮೀರ್ ಅವ್ರದ್ದು 3 days ಬ್ಯಾಕ್ ಬಂದಿದ್ದು ನಮ್ಗೆ ಗೊತ್ತಿಲ್ಲ. ನಮ್ದು ಇದು ಫಿಕ್ಸ್ ಆಗಿದ್ದು 15 days ಬ್ಯಾಕ್. 7th ರಿಲೀಸ್ ಅಂತ ಇಲ್ಲ, 15 days ಅಲ್ಲ, 1 ತಿಂಗಳು ಮೊದಲೇ ಫಿಕ್ಸ್ ಆಗಿತ್ತು. ರೈಟ್ ಟೈಮಿಗೆ ಬಂತು. ಅದು ತಾಕತಾಳಿ. ಒಂದು ಯೂಟ್ಯೂಬರ್ ಎಷ್ಟು ಕಷ್ಟಪಡ್ತಾರೆ ಒಂದು ವಿಷಯನ ಪ್ರೆಸೆಂಟೇಶನ್ ಮಾಡ್ಬೇಕಾದ್ರೆ, ಸಾಮಾಜಿಕ ಕಳಕಳಿ ಹೊಂದಿರುವಂತ ಹೆಣ್ಮಗಳು ಅದನ್ನ ಸಾಲ್ವ್ ಮಾಡ್ಬೇಕಾದ್ರೆ ಏನೆಲ್ಲ ಫೇಸ್ ಮಾಡ್ತಾರೆ ಅನ್ನೋದನ್ನ ಚೆನ್ನಾಗಿ ಎಳೆಯಾಗಿ ಬಿಡಿಸಿ ಹೇಳಿದ್ದಾರೆ ನಮ್ಮ ಮಂಜೇಶ್ ಅವರು ಡೈರೆಕ್ಟ್ರು. ಬಂದ್ ನೋಡಿ ನಿಮ್ ಪಾತ್ರದ ಬಗ್ಗೆ ಇನ್ನೊಂದ್ ಸ್ವಲ್ಪ ಹೇಳಿ ಮೇಡಮ್. ಎಲ್ಲರೂ ವೀಕ್ಷಕರನ್ನ ಕೇಳಿದ್ವಿ, ಅವಳು ಬರುತ್ತೆ ನೀವು ಒಂದು ಸೀನಲ್ಲಿ ನಿಮ್ದು ಸೀನ್ ಎಂಡ್ ಆಗುವಾಗ ಅಳು ಬರುತ್ತೆ ಅಂತ ಹೇಳಿದ್ರು. ನಿಮ್ದು ಡೆತ್ ಆದಾಗ ಅವಾಗೆಲ್ಲ ಇದ್ ಮಾಡ್ಬೇಕಾದ್ರೆ ಅದನ್ನ ರಿವೀಲ್ ಮಾಡಬಾರ್ದು, ವೀಕ್ಷಕರು ಬಂದು ನೋಡಬೇಕು. ನಿಮ್ ಪಾತ್ರ ಅಂತೂ ಎಕ್ಸಲೆಂಟ್ ಆಗಿ ಬಂದಿದೆ. ಒಂದು ಮೊದಲು ಮೀಡಿಯಾ ಜರ್ನಲಿಸ್ಟ್ ಅಂತ ಬರೋದು, ಇವಾಗ ಯೂಟ್ಯೂಬರ್. ಅದ್ರಲ್ಲಿ ಒಂದು ಯೂಟ್ಯೂಬರ್ ಆಗಿ ಹಳ್ಳಿಗೆ ಹೋದಾಗ ಅಲ್ಲಿ ಸಮಸ್ಯೆನ ಬಗೆಹರಿಸಕ್ ನೋಡ್ತೀರಾ, ಅದ್ರ ಬಗ್ಗೆ ಹೇಳಿ. ಫಸ್ಟ್ ಟೈಮ್ ಇದು ಕಾಲೇಜ್ ಬರೋದು ಅಂಡ್ ಗೊತ್ತಿಲ್ಲ ಆಕ್ಟಿಂಗ್ ನಾನು ಎಷ್ಟು ಚೆನ್ನಾಗಿ ಮಾಡಿದ್ವಿ ಅಂತ. ಬಿಕಾಸ್ ನೋಡಿರೋದು ನೀವು ಹೇಳ್ಬೇಕು. ತುಂಬಾನೇ ಖುಷಿ ಆಗುತ್ತೆ. ನಾನ್ ನೋಡ್ದಂಗೆ ಬೇರೆ ಕಡೆ ಎಲ್ಲ ಡೈರೆಕ್ಟರ್ಸ್ ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಇರ್ತಾರೆ, ಹೀರೋನ್ ಅಂದ್ರೆ ತುಂಬಾ ಆಕ್ಟಿವ್ ಇರುತ್ತೆ, ಈ ತರ ಎಲ್ಲ ಅನ್ಕೊಂತಿದ್ದೆ. ಬಟ್ ನನ್ಗೆ ಆತರ ಎಲ್ಲೂ ಅದರ ಫೀಲ್ ಕೊಡ್ಲೇ ಇಲ್ಲ. ಅನ್ಸ್ಕ್ರೀನ್ ಅಲ್ಲಿ ಸಾತ್ವಿಕ್ ಅವರು ನಿಮ್ ಸ್ನೇಹಿತೆ ಆಗಿದ್ದಾರೆ, ಆ ಪಾತ್ರದ ಬಗ್ಗೆ ನೀವೇನ್ ಹೇಳಿ? ಅವ್ರು ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಕೂಡ ಅಂಡ್ ಎಲ್ಲೂ ಕೂಡ ನನ್ಗೆ ಹಿಂಗೆಲ್ಲ ಆಗುತ್ತೆ ಮಾಡು ಹಿಂಗೆ ಅಂತಾನೆ ಸಪೋರ್ಟ್ ಮಾಡ್ತಾ ಇದ್ರು. ವೀಕ್ಷಕರಿಗೆ ಏನ್ ಹೇಳಕ್ ಬರ್ತದೆ, ಏನ್ ಹೇಳಕ್ ಬಯಸ್ತೀರಾ? ಈ ಒಳ್ಳೆ ಸೋಷಿಯಲ್ ಓರಿಯೆಂಟೆಡ್ ಎಲ್ಲರೂ ಬಂದು ಥಿಯೇಟರ್ಲಿ ವೀಕ್ಷಿಸಿ ಅಂಡ್ ತುಂಬಾ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ಎಲ್ರಿಗೂ ಅನುಕಮಸ್ನ ಬೆಳೆಸಿ ಅಂಡ್ ಇದನ್ನ ಒಂದು ಈ ಕಾನ್ಸೆಪ್ಟ್ ನ ಒಂದು ಮೈಂಡ್ ಅಲ್ಲಿ ಇಟ್ಕೊಂಡು ಎಲ್ಲರೂ ಸಮಾನತೆಯನ್ನು ಭೇದ ಭಾವವನ್ನು ಮಾಡೋದು ಬೇಡ. ಥ್ಯಾಂಕ್ ಯು.